ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ಸುರೇಶ್ ಭೇಟಿಯಾಗಿರೋದು ಇದೀಗ ಹಲವು ಕಾರಣಗಳಿಗೆ ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ. ಪವರ್ ಫೈಟ್ ಮಧ್ಯೆ ನಡೆದ ಅಧಿಕಾರ ಹಂಚಿಕೆ ಡೀಲ್ ಕಾಂಗ್ರೆಸ್ನಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಆ ಮೀಟಿಂಗ್ ನಾಯಕತ್ವ ಬದಲಾವಣೆ ಚರ್ಚೆಗಳ ನಡುವೆ ಜಾರಕಿಹೊಳಿಯನ್ನ ಭೇಟಿಯಾಗಿದ್ದಾರೆ ಡಿಕೆ ಸುರೇಶ್. ಕುತೂಹಲ ಮೂಡಿಸಿದೆ ಈ ಒಂದು ಬೆಳವಣಿಗೆ. ಸಿದ್ದು ಆಪ್ತನ ಜೊತೆ ಡಿಕೆಶಿ ಬ್ರದರ್ ಡಿಕೆ ಸುರೇಶ್ ಸಭೆ. ಸಚಿವ ಜಾರಕಿಹೊಳಿ ಭೇಟಿ ಮಾಡಿ ನಡೆದ ರಹಸ್ಯ ಚರ್ಚೆ. ಡಿಕೆಶಿ ಮುಖ್ಯಮಂತ್ರಿ ಕನಸಿಗೆ ಸಿಕ್ತ ಸಚಿವರ ಗ್ರೀನ್ ಸಿಗ್ನಲ್. ಪವರ್ ಫೈಟ್ ಮಧ್ಯೆ ನಡೆದ ಅಧಿಕಾರ ಹಂಚಿಕೆಯ ಡೀಲ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ನಮಗೆ ನೀವು ನಿಮಗೆ ನಾವು ಬೆಂಬಲವನ್ನ ಕೊಟ್ಟುಕೊಳ್ಳೋಣ, ಒಬ್ಬರಿಗೊಬ್ಬರು ನಮಗೆ ನೀವು ಸಹಾಯ ಮಾಡಿ ನಿಮಗೆ ನಾವು ಸಹಾಯ ಮಾಡ್ತೀವಿ ಅನ್ನುವ ರೀತಿಯಾಗಿ ನಿಮಗೆ ನಾವು ನಮಗೆ ನೀವು ಬೆಂಬಲ ಎಂಬ ಸೂತ್ರವನ್ನ ಎಣಿತಾ ಇದ್ದಾರಾ ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಆಯ್ತಾ ಡೀಲ್? ಡಿಕೆಶಿ ಸಿಎಂ ಕನಸಿಗೆ ಅಡ್ಡ ಬರಬೇಡಿ ಎಂದು ಮನವಿ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಆಯ್ತಾ ಒಳ ಒಪ್ಪಂದ? ಡಿಕೆಶಿ ಈ ಅವಧಿಯಲ್ಲೇ ಮುಖ್ಯಮಂತ್ರಿಯಾಗಲು ಸಹಕರಿಸಿ. ಒಪ್ಪಂದದ ಪ್ರಕಾರ ಡಿಕೆಶಿ ಸಿಎಂ ಆಗೋದಕ್ಕೆ ನೀವು ಕೂಡ ಸಹಕಾರವನ್ನು ನೀಡಿ. ಮುಂದೆ ನೀವು ಸಿಎಂ ಸ್ಥಾನಕ್ಕೆ ಬೇಕಾದ್ರೆ ಕ್ಲೇಮ್ ಮಾಡಿ ಅನ್ನುವಂತಹ ಮಾತುಗಳು ಇಬ್ಬರ ನಾಯಕರ ನಡುವೆ ಚರ್ಚೆಯಾಗಿದೆಯಾ ಅನ್ನುವಂಥದ್ದು ಇದೀಗ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಮಾತುಕತೆಯಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ 2 ಪ್ರಬಲ ಖಾತೆಗಳು, ಡಿಸಿಎಂ ಹುದ್ದೆ ಜೊತೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷಗಾದಿಯೂ ವಹಿಸಿರುವ ಬಗ್ಗೆ ಅಸಹನೆಯನ್ನ ವ್ಯಕ್ತಪಡಿಸುತ್ತಲೇ ಇರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಮಾಜಿ ಸಂಸದ ಡಿಕೆ ಸುರೇಶ್ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪಕ್ಷದ ಸಾರಥ್ಯಕ್ಕೆ ಪೂರ್ಣಾವಧಿ ಅಧ್ಯಕ್ಷರ ಅಗತ್ಯತೆಯನ್ನ ಪ್ರತಿಪಾದಿಸ್ತಾ ಇರುವ ಹಾಗೂ ಪರೋಕ್ಷವಾಗಿ ಈ ಹುದ್ದೆ ಬಯಸಿರುವಂತಹ ಸತೀಶ್ ಜಾರಕಿಹೊಳಿ ಇತ್ತೀಚೆಗೆ ದಿಲ್ಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ ಬಂದಿದ್ರು. ಸತೀಶ್ ಜಾರಕಿಹೊಳಿ